ಪ್ರೀತಿಯ ವಿದ್ಯಾರ್ಥಿಗಳೇ, 2024-25ನೇ ಸಾಲಿಗಾಗಿ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಗಣಿತ ವಿಷಯದಲ್ಲಿ ಈ ದಿನ ನಾವು ಪುನರ್ಮನನ ಹಾಳೆ 16 ನೋಡೋಣ. ಇಲ್ಲಿ ತೂಕ, ದರ, ಗಾತ್ರಗಳ ಮೇಲಿನ ಸಮಸ್ಯೆಗಳು. ಕಲಿಕಾಫಲ ಏನಿದೆ ಅಂದರೆ ನಿತ್ಯ ಜೀವನದ ಸಂದರ್ಭಗಳಲ್ಲಿ ಉದ್ದ, ದೂರ, ತೂಕ, ಗಾತ್ರ ಮತ್ತು ಸಮಯ ಇವುಗಳ ಮೇಲಿನ ಸಮಸ್ಯೆಗಳನ್ನು ಬಿಡಿಸುವರು. ಇಲ್ಲಿ ನೋಡಿ, ಈ ಚಿತ್ರಗಳನ್ನು ನೋಡಿದಾಗ ಇವು ಮರಗಳಾಗಿವೆ. ಮರಗಳ ಅಂತರ ಕೊಟ್ಟಿದ್ದಾರೆ. 1ನೇ ಮರದಿಂದ 2ನೇ ಮರ 40 ಮೀಟ್ರ್ ಇದೆ. 2ನೇ ಮರದಿಂದ 3ನೇ ಮರ 20 ಮೀಟ್ರ್ ಇದೆ. 3ರಿಂದ 4ನೇ ಮರ 10 ಮೀಟ್ರ್ ಇದೆ. ಇಲ್ಲಿ ಈ ಒಂದು ಮರಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. 1ನೇ ಮರದಿಂದ 2ನೇ ಮರಕ್ಕೆ ಇರುವ ದೂರ ಎಷ್ಟಿದೆ ಅಂತಂದಾಗ ನೋಡ್ರಿ, 1ನೇ ಮರದಿಂದ 2ನೇ ಮರಕ್ಕೆ ಇಲ್ಲಿರುವಂಥ ದೂರ 40 ಮೀಟರ್. 3ನೇ ಮರದಿಂದ 1ನೇ ಮರಕ್ಕೆ ಇರುವ ದೂರ 40 + 20 ಎಷ್ಟಾಯಿತು? 60 ಮೀಟರ್. 4ನೇ ಮರದಿಂದ 2ನೇ ಮರಕ್ಕೆ ಇರುವ ದೂರ, 4ನೇ ಮರ ಇಲ್ಲಿದೆ. ಇಲ್ಲಿ 4ರಿಂದ 3ಕ್ಕೆ ಎಷ್ಟಿದೆ? 10 ಇದೆ. 3ರಿಂದ 2ಕ್ಕೆ ಎಷ್ಟಿದೆ? 20. 10 + 20 ಎಷ್ಟಾಯಿತು? 30 ಮೀಟರ್. ಮಾದರಿಯಂತೆ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. 86 + 29 ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಸೆಂಟಿಮೀಟರ್ ಅವರೇ ಹಾಕಿದ್ದಾರೆ. ಈ 2 ಲೆಕ್ಕಗಳನ್ನು ಅವರು ಬಿಡಿಸಿದ್ದಾರೆ. 3ನೇ ಲೆಕ್ಕ ನಿಮಗಾಗಿ ನೀಡಿದ್ದಾರೆ. 87ರಲ್ಲಿ 65 ಸೆಂಟಿಮೀಟ್ರ್ ಕೂಡಿಸಬೇಕು. 7ರಲ್ಲಿ 5 ಕೂಡಿಸಿದಾಗ ಎಷ್ಟಾಗುತ್ತೆ? 12. ಕೈಲ ಬಂತು 1. 8 1 7 ಕೂಡಿಸಿದಾಗ 15. 152 ಸೆಂಟಿಮೀಟರ್. 3ನೇ ಸಮಸ್ಯೆ, ಪವನನು ಶಾಲೆಯ ವಾರ್ಷಿಕೋತ್ಸವಕ್ಕಾಗಿ 6 ಮೀಟರ್ 70 ಸೆಂಟಿಮೀಟರ್ ಉದ್ದವಿರುವ ಗೋಡೆಗೆ ರಂಗೋಲಿಯನ್ನು ಬಿಡಿಸುತ್ತಿದ್ದಾನೆ. ಮೊದಲ ದಿನ ಅವನು 2 ಮೀಟರ್ 30 ಸೆಂಟಿಮೀಟರ್ ಉದ್ದದ ರಂಗೋಲಿ ಬಿಡಿಸಿದರೆ ಇನ್ನು ಬಿಡಿಸಬೇಕಾಗುವ ಗೋಡೆಯ ಉಳಿದ ಉದ್ದ ಎಷ್ಟು ಅಂತ ಹೇಳಿದ್ದಾರೆ. ಒಟ್ಟು ಇಲ್ಲಿ ಎಷ್ಟಿದೆ? 6 ಮೀಟರ್ 70 ಇದೆ. ಅವ ಬಿಡಿಸಿದ್ದೆಷ್ಟು? 2 ಮೀಟರ್ 30 ಸೆಂಟಿಮೀಟರ್. ಅಂದಾಗ 6 ಮೀಟರಲ್ಲಿ 2 ಮೀಟರ್ಗಳನ್ನು ಕಳಿಬೇಕಾಗುತ್ತೆ. ಇಲ್ಲಿ ನೋಡಿರಿ, 0ದಲ್ಲಿ 0 ಕಳೆದ್ರೆ 0, 7ರಲ್ಲಿ 3 ಕಳೆದ್ರೆ 4, 6ರಲ್ಲಿ 2 ಕಳೆದ್ರೆ 4. 4 ಮೀಟರ್ 40 ಸೆಂಟಿಮೀಟರ್ ಆಗುತ್ತೆ. ನಿಮ್ಮ ಸ್ನೇಹಿತರೊಂದಿಗೆ ಸೇರಿ ಉದ್ದಗಳನ್ನು ಕೂಡುವ ಅಥವಾ ಕಳೆಯುವ ಒಂದು ಲೆಕ್ಕವನ್ನು ನೀವೇ ಸೃಷ್ಟಿಸಿ ಬಿಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಗೀತಾ ಒಂದು ಚುಡಿ ಹೊಲಿಸ್ಕೋಬೇಕಾಗಿದೆ. ಅವಳು ಮಾರುಕಟ್ಟೆಗೆ ಹೋಗಿ ಟಾಪ್ನ ಸೈಜು 2 ಮೀಟರ್ 50 ಸೆಂಟಿಮೀಟರ್, ಬಾಟಮ್ನ ಸೈಜು 1 ಮೀಟರ್ 25 ಸೆಂಟಿಮೀಟರ್ನ ಕೊಂಡುಕೊಳ್ಳುತ್ತಾಳೆ. ಒಟ್ಟು ಬಟ್ಟೆಯ ಅಳತೆ ಎಷ್ಟು ಅಂತ ನಾನು ಇಲ್ಲಿ ಕೂಡುವ ಲೆಕ್ಕವನ್ನು ತೆಗೆದುಕೊಂಡಿದ್ದೇನೆ. ಇವುಗಳನ್ನು ಕೂಡಿಸಿದಾಗ ಸೆಂಟಿಮೀಟ್ರದಲ್ಲೇ ಕೂಡಿಸ್ಕೋಬೇಕು. 50ರಲ್ಲಿ 25 ಕೂಡಿಸಿದಾಗ 75 ಸೆಂಟಿಮೀಟರ್ ಆಗುತ್ತೆ. 2ರಲ್ಲಿ 1 ಕೂಡಿಸಿದಾಗ 3 ಮೀಟರ್ ಆಗುತ್ತೆ. ಅಂದರೆ ಒಟ್ಟು 3 ಮೀಟರ್ 75 ಸೆಂಟಿಮೀಟರ್ ಅಳತೆಯ ಬಟ್ಟೆಯನ್ನು ಅವಳು ತೆಗೆದುಕೊಳ್ತಾಳೆ. ಇಲ್ಲಿ ನೋಡಿ, ತೂಕ. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಮತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಕಿತ್ತಳೆ ಹಣ್ಣು ಎಷ್ಟಿದೆ? 9 ಕಿಲೋ 450 ಗ್ರಾಮ್. ದ್ರಾಕ್ಷಿ ಹಣ್ಣುಗಳು 10 ಕಿಲೋ 300 ಗ್ರಾಮ್. ಸೇಬು ಹಣ್ಣುಗಳು 12 ಕಿಲೋ 200 ಗ್ರಾಮ್. 3 ಬುಟ್ಟೆಗಳಲ್ಲಿನ ಹಣ್ಣುಗಳ ಒಟ್ಟು ತೂಕ ಎಷ್ಟು ಅಂತ ಹೇಳಿದ್ದಾರೆ. 9 ಇವುಗಳನ್ನು ಕೂಡಿಸ್ಕೋಬೇಕು. 9 kg 450 ಗ್ರಾಮ್, 10 kg 300 ಗ್ರಾಮ್, 12 kg 200 ಗ್ರಾಮ್. ಇವುಗಳನ್ನು ಕೂಡಿಸಿದಾಗ ಗ್ರಾಮದಲ್ಲೇ ಕೂಡಿಸ್ಕೊಳ್ರಿ. ಎಷ್ಟಾಗುತ್ತೆ ನೋಡಿರಿ, 31 kg 950 ಗ್ರಾಮ್ ಆಗುತ್ತೆ. ಸೇಬು ಹಣ್ಣುಗಳು ಕಿತ್ತಳೆ ಹಣ್ಣುಗಳಿಗಿಂತ ಎಷ್ಟು ತೂಕ ಹೆಚ್ಚಿದೆ ಅಂತ ಕೇಳಿದ್ದಾರೆ. ಸೇಬು ಹಣ್ಣುಗಳು ಕಿತ್ತಳೆ ಹಣ್ಣಿಗಿಂತ ಎಷ್ಟು ಹೆಚ್ಚಿದೆ ಅಂದಾಗ, ಸೇಬು ಹಣ್ಣುಗಳು ಕಿತ್ತಳೆ ಹಣ್ಣುಗಳಿಗಿಂತ ಎಷ್ಟು ತೂಕ ಹೆಚ್ಚಿದೆ ಅಂತಂದಾಗ ಸೇಬು ಹಣ್ಣಿನ ತೂಕ ಎಷ್ಟಿದೆ? 12 kg 200 ಗ್ರಾಮ್ ಇದೆ. ಕಿತ್ತಳೆ ಹಣ್ಣುಗಳು 9 kg 450 ಗ್ರಾಮ್ ಇದೆ. ಈಗ ನಾವು ಇದರಲ್ಲಿ ಮೈನಸ್ ಮಾಡಬೇಕಾಗುತ್ತೆ, ಕಳೆಯಬೇಕಾಗುತ್ತೆ. ಇಲ್ಲಿ ನಾನು ಎಡಗಡೆ ಮಾಡಿದ್ದೇನೆ. ಇಲ್ಲಿ 200ರಲ್ಲಿ 450 ಗ್ರಾಮ್ ಕಳೀಲಿಕ್ಕೆ ಬರೋದಿಲ್ಲ. ಇಲ್ಲಿ 1 kgಯನ್ನು ನಾವು ತೆಗೆದುಕೊಂಡಾಗ ಎಷ್ಟಾಗುತ್ತೆ ಅಂದರೆ 1200 ಆಗುತ್ತೆ. 1200ರಲ್ಲಿ 450 ಕಳೆದಾಗ 750 ಗ್ರಾಮ್ ಆಗುತ್ತೆ. ಇಲ್ಲಿ ತಗೊಂಡಂಥ 1 kgಯನ್ನು ಇಲ್ಲಿ ವಾಪಸ್ ಕೊಡೋಣ. 12ರಲ್ಲಿ 10 ಕಳೆದಾಗ 2 kg 750 ಗ್ರಾಮ್ ಆಗುತ್ತೆ. 2 kg 750 ಗ್ರಾಮ್.
ಇನ್ನು ಕಿತ್ತಳೆ ಹಣ್ಣುಗಳು ಮತ್ತು ದ್ರಾಕ್ಷಿ ಹಣ್ಣುಗಳ ಒಟ್ಟು ತೂಕವು ಸೇಬು ಹಣ್ಣುಗಳ ತೂಕಕ್ಕಿಂತ ಎಷ್ಟು ಹೆಚ್ಚಿದೆ ಅಂತ ಹೇಳಿದ್ದಾರೆ. ಕಿತ್ತಳೆ ಹಣ್ಣುಗಳು ಎಷ್ಟಿದೆ? 9 ಕೆ ಜಿ 450 ಗ್ರಾಮ್. ದ್ರಾಕ್ಷಿ ಹಣ್ಣುಗಳು 10 ಕೆ ಜಿ 300 ಗ್ರಾಮ್ ಇದೆ. ಇವುಗಳನ್ನು ಕೂಡಿಸಿದಾಗ 19 ಕೆ ಜಿ 750 ಬರುತ್ತೆ. ಸೇಬು ಹಣ್ಣಿಂದು 12 ಕೆ ಜಿ 200 ಗ್ರಾಮನ್ನು ಕಳೆದಾಗ 7 ಕೆ ಜಿ 550 ಗ್ರಾಮ್ ಬರುತ್ತೆ. 7 ಕೆ ಜಿ 550 ಗ್ರಾಮ್. ಈ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. 42ರಲ್ಲಿ 56ನ್ನು ಕೂಡಿಸ್ಬೇಕಾಗುತ್ತೆ. ಕೆ ಜಿಯಲ್ಲೇ ಕೊಟ್ಟಿದ್ದಾರೆ. ಕೆ ಜಿಗಳನ್ನು ಕೆ ಜಿಯಲ್ಲೇ ಕೂಡಿಸ್ಬೇಕು. ಅಳತೆಗಳ ಒಂದೇ ಅಳತೆಗಳಿದ್ದಾಗ ಮಾತ್ರ ಕೂಡಿಸ್ಕೋಬೇಕು. 2 + 6 8 ಆಗುತ್ತೆ. 5 + 4 9 98 ಕೆ ಜಿ. ಅದೇ ರೀತಿ 5 ಕೆ ಜಿ 7ರಲ್ಲಿ 4 ಕೂಡಿಸಿದಾಗ 11 ಆಗುತ್ತೆ. ಕೈಲ ಬಂತು 1 415 ಕೆ ಜಿ. ಇಲ್ಲಿ ನೋಡಿರಿ, ಗ್ರಾಮನ್ನು ಕೊಟ್ಟಿದ್ದಾರೆ, ಕೆ ಜಿಯನ್ನು ಕೊಟ್ಟಿದ್ದಾರೆ. ಗ್ರಾಮು ನೋಡಿದಾಗ 3 ಕೆ ಜಿ ಅಂದಾಗ ಮುಂದೆ ಜೀರೋಗಳಿವೆ ಅಂದಾಗ 3 ಕೆ ಜಿ 300 ಗ್ರಾಮ್ ಆಗುತ್ತೆ. ಇದು 3 ಕೆ ಜಿ, ಇದು 300 ಗ್ರಾಮ್. ಅದೇ ರೀತಿ ಇಲ್ಲಿ ನೋಡಿದಾಗ ಇಲ್ಲಿ ಕೆ ಜಿ ಮತ್ತು ಗ್ರಾಮನ್ನು ಬೇರೆ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಮನ್ನು ಗ್ರಾಮದಲ್ಲೇ ಕೂಡಿಸಿದಾಗ 5 ಗ್ರಾಮ್, 6 1 7 ಗ್ರಾಮ್, 2 1 3 ಗ್ರಾಮ್ ಆಗುತ್ತೆ. 375 ಗ್ರಾಮ್ ಟೋಟಲ್ ಆಗಿ. ಇಲ್ಲಿ 2 2 1 3 3 1 4 ಒಟ್ಟು 432 ಕೆ ಜಿ 375 ಗ್ರಾಮ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕಳೆಯುವ ಲೆಕ್ಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಹ ಏನು ಮಾಡಬೇಕಾಗುತ್ತೆ? 10 ಗ್ರಾಮ್ನಲ್ಲಿ 770 ಗ್ರಾಮ್ ಕಳೀಲಿಕ್ಕೆ ಬರಲ್ಲ. ಇಲ್ಲಿಂದ 1 ಕೆ ಜಿಯನ್ನು ತೆಗೆದುಕೊಂಡಾಗ ಎಷ್ಟಾಗುತ್ತೆ? 1010 ಗ್ರಾಮ್ ಆಗುತ್ತೆ. ಇದರಲ್ಲಿ ಇದನ್ನು ಕಳೆದಾಗ 240 ಗ್ರಾಮ್, ಒಟ್ಟು 33 ಕೆ ಜಿ 240 ಗ್ರಾಮ್ ಆಗುತ್ತೆ. ಇನ್ನು 6ನೇ ಸಮಸ್ಯೆಯನ್ನು ನೋಡಿ. ಇಲ್ಲಿ ಕಳೆಯುವ ಲೆಕ್ಕ ಇದೆ. ಏನಾಗುತ್ತೆ? 10ರಲ್ಲಿ 8 ಕಳೆದ್ರೆ 2 ಆಗುತ್ತೆ. ತೊಗೊಂಡಂಥ ಕ್ಯಾರಿ ವಾಪಸ್ ಕೊಡಿ. 14ರಲ್ಲಿ 9 ಕಳೆದಾಗ 5 ಆಗುತ್ತೆ. ತೊಗೊಂಡಂಥ ಕ್ಯಾರಿ ವಾಪಸ್ ಕೊಡಿ, 0 ಆಗುತ್ತೆ. 0 10ರಲ್ಲಿ 8ನ್ನು ಕಳೆದಾಗ 2, ತೊಗೊಂಡಂಥ ಕ್ಯಾರಿ ವಾಪಸ್ ಕೊಡಿ. 12ರಲ್ಲಿ 10 ಕಳೆದಾಗ 2, 22 ಕೆ ಜಿ 52 ಗ್ರಾಮ್. ಇನ್ನು ಅದರಂತೆ ಇಲ್ಲಿ ಲೀಟ್ರ್ನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಲೀಟ್ರ್ಗಳು ಕೂಡಿಸುವ ಲೆಕ್ಕ ಈಸಿ ಆಗುತ್ತೆ. 0 5 5ರಲ್ಲಿ ಕೂಡಿಸಿದ್ರೆ 10, ಕೈಲ ಬಂತು 1 11 1 ಕ್ಯಾರಿ ಕೊಟ್ಕೊಳ್ರಿ. 12 13 ಕೈಲ 1 6 1 3 9 193 ಲೀಟರ್ 100 ಮಿಲಿ ಲೀಟರ್ ಆಗುತ್ತೆ. ಅದೇ ರೀತಿ ಇದು ಒಂದು ಲೆಕ್ಕ ನೋಡ್ಕೊಳ್ರಿ. ಸೇಮ್ ಕೂಡಿಸುವ ಲೆಕ್ಕಗಳಿರೋದ್ರಿಂದ ಇವೆರಡು ಲೆಕ್ಕಗಳು ನೋಡ್ಕೊಳ್ರಿ. 91 ಲೀಟರ್ 430 ಮಿಲಿ ಲೀಟರ್ ಆದರೆ 346 ಲೀಟರ್ 530 ಮಿಲಿ ಲೀಟರ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಅಂದಾಜು ಎಷ್ಟು ಲೀಟರ್ ನೀರು ಬಳಸುತ್ತೀರಿ? ನಾನು 800 ಹಾಕಿದ್ದೀನಿ. ನೀವು 900 ಹಾಕ್ಬೋದು, 700 ಹಾಕ್ಬೋದು, 500 ಹಾಕ್ಬೋದು. ನಾನು 800 ಲೀಟರ್ ಅಂತ ಹಾಕಿದ್ದೀನಿ. ನೀರನ್ನು ಮಿತವಾಗಿ ಬಳಸಬೇಕು. ಏಕೆ? ಸ್ನೇಹಿತರೊಂದಿಗೆ ಚರ್ಚಿಸಿ. ಏಕೆಂದರೆ ಮುಂದಿನ ಪೀಳಿಗೆಗೂ ಅತಿ ಅವಶ್ಯಕವಾಗಿರುವುದರಿಂದ ಮಿತವಾಗಿ ಬಳಸಬೇಕು. ಏಕೆಂದರೆ ಶುದ್ಧ ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ಮಿತವಾಗಿ ಬಳಸಬೇಕು. ಇಲ್ಲಿ ಸಮಯಕ್ಕೆ ತಕ್ಕಂತಹ ಕೆಲವೊಂದು ಸಮಸ್ಯೆಗಳಿವೆ. 1 ವರ್ಷಕ್ಕೆ ಎಷ್ಟು ತಿಂಗಳುಗಳಿರ್ತವೆ? ಒಟ್ಟು 12 ತಿಂಗಳು. 1 ವರ್ಷಕ್ಕೆ ದಿನಗಳಂತ ಹೇಳಿದ್ದಾರೆ. ಅಧಿಕ ವರ್ಷ ಆದರೆ 366 ದಿನಗಳು, 300 ಅಥವಾ 365 ದಿನಗಳು. 31 ದಿನಗಳು ಬರುವ ತಿಂಗಳುಗಳು ಯಾವುವೆಂದರೆ ಒಟ್ಟು 7 ಇವೆ. ಜನವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್, ಡಿಸೆಂಬರ್. ಇನ್ನು 30 ದಿನಗಳು ಬರುವ ತಿಂಗಳುಗಳು 4: ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವಂಬರ್. ಅಧಿಕ ವರ್ಷಗಳಲ್ಲಿ ಬರುವ ಒಟ್ಟು ದಿನಗಳ ಸಂಖ್ಯೆ 366. 1 ವಾರಕ್ಕೆ 7 ದಿನಗಳು, 1 ದಿನಕ್ಕೆ 24 ಗಂಟೆಗಳು, 1 ಗಂಟೆಗೆ 60 ನಿಮಿಷಗಳು, 1 ನಿಮಿಷಕ್ಕೆ 60 ಸೆಕೆಂಡುಗಳು. ಇಲ್ಲಿ ನೋಡಿ, ಈ ಕೆಳಗಿನ ಯಾವುದು ಅಧಿಕ ವರ್ಷ ಎಂಬುದನ್ನು ಈ ಇಸ್ವಿಯ ಮೇಲೆ ಸುರುಳಿ ಸುತ್ತುವುದರ ಮೂಲಕ ಗುರುತಿಸಿ. ಯಾವ ಒಂದು ಇಸ್ವಿ 4ರಿಂದ ಭಾಗ ಹೋಗುತ್ತದೆಯೋ ಆ ಒಂದು ಇಸ್ವಿ ಏನಾಗುತ್ತೆ? ಅಧಿಕ ವರ್ಷ ಆಗುತ್ತೆ. ನೋಡಿರಿ, ಇಲ್ಲಿ ನಾವು ಉದಾಹರಣೆಗೆ ಬಿಡಿಸಿದ್ದೇನೆ. 1988ಕ್ಕೆ 4ರಿಂದ ಬಿಡಿಸಿದಾಗ 497, ಶೇಷ 0 ಉಳಿದಿದೆ.
ಶೇಷ ಏನಾಗಿದೆ 0 ಉಳಿದಿದೆ. ಅದೇ ರೀತಿ 92 ಭಾಗಿಸಿದಾಗ ಸಹ ಅಲ್ಲಿ ಶೇಷ 0 ಉಳಿದಿದೆ. ಇದು ಸಹ ಅಧಿಕ ವರ್ಷ. ನಾ ರೌಂಡ್ ಹಾಕಿದವು ಎಲ್ಲ ಏನಿವೆ ಅಧಿಕ ವರ್ಷಗಳಾಗಿವೆ. 2000 ಅದು ಸಹ ಶೇಷ 0 ಉಳಿದಿದೆ. 2008 ಶೇಷ 0 ಉಳಿದಿದೆ. 2024 ಇದು ಸಹ ಶೇಷ 0 ಉಳಿದಿರೋದ್ರಿಂದ ಶೇಷ ಯಾವುದು 4ರಿಂದ ಭಾಗಿಸಿದಾಗ ಯಾವುದು ಶೇಷ 0 ಉಳಿಯುತ್ತದೆ ಅದು ಏನಾಗುತ್ತೆ ಅಧಿಕ ವರ್ಷ ಆಗುತ್ತೆ. ಇನ್ನು ಕೆಳಗಿನ ಚಟುವಟಿಕೆಗಳ ಸಮಯವನ್ನು AM ಮತ್ತು PM ತಿಳಿಸಿ ಅಂದರೆ, ನಾನು ಬೆಳಗ್ಗೆ ಏಳುವ ಸಮಯ, ನೀವು 5 ಗಂಟೆಗೆ ಇದ್ದರೆ 5 AM ಅಂತ ಹಾಕಿ. ನಾನು ಶಾಲೆಗೆ ಬರುವ ಸಮಯ ನಾನು 9:30 ಅಂತ ಹಾಕಿದ್ದೀನಿ. ನೀವು 9 ಗಂಟೆಗೆ ಬರ್ತಿದ್ರೆ ಸ್ಪೆಷಲ್ ಕ್ಲಾಸ್ ಇದ್ದರೆ 9 AM ಅಂತ ಹಾಕಿ. ನಾನು ಸಂಜೆ ಆಟ ಆಡುವ ಸಮಯ 5 PM. ಮಧ್ಯಾಹ್ನ 12 ಗಂಟೆಯ ನಂತರ ಏನಾಗ್ತವೆ PM ಅಂತ ತೆಗೆದುಕೊಳ್ಬೇಕಾಗುತ್ತೆ. ನಾನು ರಾತ್ರಿ ಮನೆ ಕೆಲಸ ಮಾಡುವ ಸಮಯ 7 PM ಅಂತ ಹಾಕಿದ್ದೀನಿ. ನಾನು ಮಲಗುವ ಸಮಯ 10 PM. ಮಾದಕ ವಸ್ತುಗಳಿಂದ ದೂರವಿರಿ. ಇದರ ಜಾಥವು ಶಾಲೆಯಿಂದ ಪೂರ್ವಾಹ್ನ 11:30 ಗಂಟೆಗೆ ಹೊರಟು ಪುನಃ ಅಪರಾಹ್ನ 12:30 ಗಂಟೆಗೆ ಶಾಲೆಗೆ ವಾಪಸ್ಸಾದರೆ ಜಾಥವನ್ನು ಎಷ್ಟು ಸಮಯ ಕೈಗೊಂಡಿರಿ? ನೋಡಿರಿ, ಇಲ್ಲಿ ಕಳೆಯುವ ಲೆಕ್ಕ ಆಗಿರೋದರಿಂದ 12:30ರಲ್ಲಿ 11:30 ಕಳೆದಾಗ 1 ಗಂಟೆ ಉಳಿಯುತ್ತದೆ. 3ರಲ್ಲಿ 3 ಹೋದರೆ 0, 2ರಲ್ಲಿ 1 ಹೋದರೆ 1, 1ರಲ್ಲಿ 1 ಹೋದರೆ 0, ಅಂದರೆ 1 ಗಂಟೆ. ನಿಮ್ಮ ಹಿರಿಯ ಸಾಧಕ ವಿದ್ಯಾರ್ಥಿಗಳನ್ನು ಸಂವಾದಿಸಿ ಸಮಯದ ಮಹತ್ವ ಅರಿಯಿರಿ. ನಾನು ಇಲ್ಲಿ ಸಮಯವನ್ನು ಯಾವುದೇ ರೀತಿಯಿಂದ ಗಳಿಸಲಿಕ್ಕೆ ಆಗೋದಿಲ್ಲ, ಸಮಯನ ಹಿಗ್ಗಿಸಲಿಕ್ಕೆ ಆಗೋದಿಲ್ಲ, ಸಮಯನ ಕುಗ್ಗಿಸಲಿಕ್ಕೂ ಆಗಲ್ಲ, ಸಮಯ ಯಾರಿಗಾಗಿ ಕಾಯುವುದಿಲ್ಲ. ಅದಕ್ಕಾಗಿ ನಾವು ಸಮಯಕ್ಕೆ ಮಹತ್ವ ನೀಡಬೇಕು. ಮಕ್ಕಳೇ, ಮುಂದಿನ ಒಂದು ವಿಡಿಯೋದಲ್ಲಿ ಪುನರ್ಮನನ ಹಾಳೆ 17 ನೋಡೋಣ.